ನಿಡಕಲ್ ಪಾರ್ಶ್ವನಾಥ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ 1 ಕೋಟಿ ದೇಣಿಗೆ ಭರವಸೆ. ಸಚಿವ ಡಿ. ಸುಧಾಕರ್. ಪಾವಗಡ ತಾಲೂಕಿನ 1300 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ನಿಡಕಲ್ ಕಷ್ಟಹರ ಪಾರ್ಶ್ವನಾಥ ಸ್ವಾಮಿ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ 1 ಕೋಟಿ ದೇಣಿಗೆ ನೀಡುವುದಾಗಿ ಸಾಂಖ್ಯಿಕ ಯೋಜನಾ ಆಯೋಗದ ಸಚಿವ ಡಿ. ಸುಧಾಕರ್ ಭರವಸೆ ನೀಡಿದರು. ದೇವಾಲಯದ 39ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ದೇವಾಲಯಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಶಾಸಕ ಎಚ್. ವಿ. ವೆಂಕಟೇಶ್ ದೇವಾಲಯ ಸಮೀಪ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವುದಾಗಿ ಹಾಗೂ ದೇವಾಲಯದ ಪಕ್ಕದ ಜಾಗವನ್ನು ದೇವಾಲಯದ ಹೆಸರಿಗೆ ನೋಂದಣಿ ಮಾಡಿಕೊಡುವುದಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಜೈನ ಧರ್ಮಗುರುಗಳು ಆಶೀರ್ವಚನದೊಂದಿಗೆ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅವರ ನೇತೃತ್ವದಲ್ಲಿ ಏನು ಮಾಡಬಹುದು, ಏನೇನು ಅವಶ್ಯಕತೆ ಇದೆ ಎಲ್ಲ ಪ್ಲಾನ್ ಮಾಡಿ ಜಲ್ದಿ ಇದೇ ಜನವರಿಗಳಿಗೆ ನಾವು ಆಗ್ಬಿಟ್ಟು ಒಂದು ಮೀಟಿಂಗ್ ಮಾಡಿಸಿ ನಾವು ಗ್ರ್ಯಾಂಟ್ ಇವ್ರನ್ನ ಇಟ್ಕೊಂಡು ಗ್ರ್ಯಾಂಟ್ ರಿಲೀಸ್ ಮಾಡಿಸ್ತೀವಿ. ಈಗ ಈಗ ಗುರು 12ನೇ ಶತಮಾನ ಹೇಳ್ತೀವಿ. 12ನೇ ಶತಮಾನ ಅಂದರೆ 12ನೇ ಶತಮಾನ ಈಗ ಸುಮಾರು 13 ಶತಮಾನಗಳಾದ 1300 ವರ್ಷದ ಕೆಳಗೆ ಕಟ್ಟಿದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳು ನಿಜವಾಗ್ಲೂ ಇಲ್ಲಿ ಬಹಳ ಶಕ್ತಿ ಇದೆ ಮತ್ತು ಪುಣ್ಯ ಇದೆ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಎಲ್ಲರೂ ಬಯಸ್ತೇನೆ. ನಂದು ಸಹ ಮತ್ತು ವೆಂಕಟೇಶ್ ಇಬ್ಬರು ಸೇರಿ ಬದ್ಧತೆಯಿಂದ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮತ್ತು ಒತ್ತನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ, ನಮಗಿನ್ನು ಅನೇಕ ಕಾರ್ಯಗಳಿದೆ. ಆ್ಯಕ್ಚುಲಿ ಇವತ್ತು ಪ್ರೋಗ್ರಾಮ್ ಆಗಿರಲಿಲ್ಲ. ನಮ್ಮ ಮನೆಯವರು ಇಬ್ಬರು ಸ್ವಾಮಿ ಬಂದರೆ ಹೋಗಿ ಬರಬೇಕು ಅಂತ ಹೇಳಿ ಇಲ್ಲಿ ಕಳಿಸ್ತಾರೆ. ಯಾಕಂದರೆ ಶನಿವಾರ ಭಾನುವಾರ ನನಗೆ ಸಚಿವರು, ನಮ್ಮ ಹಿರಿಯ ಸಹೋದರರು ಆದಂಥ ಡಿ. ಸುಧಾಕರ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಭಾಗದ ನಮ್ಮ ಡಾಕ್ಟರ್ ದಿನೇಶ್ ಅವರೇ ಹಾಗೂ ನಮ್ಮ ಅಜಿತ್ ಅವರೇ, ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಮುಖಂಡರುಗಳು. ನಿಡಕಲ್ಲು ಒಂದು ಇತಿಹಾಸ ಉಳ್ಳ ಕ್ಷೇತ್ರ, ಅಪಾರವಾದಂಥ ಇಲ್ಲಿ ದೇವಾಲಯಗಳು, ಎಲ್ಲ ದೇವಾಲಯಗಳು ಇದೆ. ಬಟ್ ಈಗ ಬರ್ತಾ ಏನಾಗಿದೆ, ಹಿಂದೆ ಮಹಾರಾಜರು ಆಡಿದಂತಹ ನಿಡಕಲ್ಲು ಕ್ಷೇತ್ರದಲ್ಲಿ ಸ್ವಾಮಿಗಳು ಹೇಳಿದಂಗೆ ನಮ್ಮ ಮಧುಕರ್ ನಾಯಕರಾಡಿದಂತಹ ಈ ಭಾಗ ಏನಿದೆ, ನಮ್ಮ ಚಿತ್ರದುರ್ಗ, ಪಾವಗಡ, ಪೆನುಗೊಂಡ ಹಾಗೂ ಮಡಕ್ಷಿರ ಭಾಗಗಳಲ್ಲಿ. ವಿಜಯಧ್ವಜ ಟಿವಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.